ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ, ಇವತ್ತು ಬೆಳಗ್ಗೆ 8 ಗಂಟೆ ಆಗೈತೆ. ಲಾಗ್ ಚಾಲು ಮಾಡಿ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನು 8ಕ್ಕೆ ಕಮ್ಮಿ ಐತ್ರಿ, 10-15 ನಿಮಿಷ ಕಮ್ಮಿ ಐತೆ ನೋಡಿ. ಲಾಗ್ ಚಾಲು ಮಾಡೀನಿ. ಬನ್ನಿ, ಇವಾಗ ನೀರು ಕಾಸಕ್ಕೆ ಹಾಕ್ಬೇಕ್ರಿ. ಶ್ರಾವಣಿದು ಕುಮಾರದು ಜಾಕ ಇನ್ನೂ ಇಲ್ರಿ. ಇಲ್ಲಿ ನೋಡಿ, ಬಟಾಟೆ ಕುದಿಯಾಕೆ ಇಟ್ಟೀನಿ. ದೋಸೆ ಮಾಡ್ಬೇಕಲ್ರಿ, ಹೀಗಾಗಿ ಬಟಾಟೆ ಕುದಿಸಾಕತ್ತಿ ನೋಡಿ. ಬಟಾಟೆ ಕುದಿರಾಗನೇ ಒಂದೆರಡು ಬಾಂಡೆದಾಗ ತಿಕ್ಕೊಂಬರ್ತೀನಿ ರೀ. ನೀರು ಕಾಯಕ್ಕೆ ಹಾಕಿ ಪಲ್ಯ ಮಾಡಿ ಹೋದ್ನಂದ್ರೆ ಆಮೇಲೆ ದೋಸೆ ಮಾಡೋಕ್ಕಾಗತ್ತೆ ನೋಡಿ. ಹಿಟ್ಟು ಭಾಳ ಉಬ್ಬಿ ಬಂದಿತ್ತು ರೀ, ಉಬ್ಬಿ ಬಿಟ್ಟಿತ್ತು. ಎಲ್ಲ ಇದು ಆಗೈತೆ ನೋಡಿ, ಕಂಟು ತುಂಬ ಉಬ್ಬಿತ್ತಿಟ್ಟು. ಬನ್ನಿ, ಮತ್ತು ಶ್ರಾವಣ ಕುಮಾರ್ದು ಜಾಕ ಮಾಡಿಸಿ ಇಟ್ಟಿರ್ತೀವಿ ನೋಡಿ. ಎಲ್ಲ ಇದು ಕಟ್ಟೆಲ್ಲ ಉಬ್ಬಿಕೆ ಚಳಿ ಬಿಟ್ಟಿತ್ತು ರೀ. ವರ್ಷಿ ಇತ್ತದ ಮನೆ ಮತ್ತು ಹಳೆ ವರ್ಷ ನೋಡಿ. ಇಲ್ಲೆಲ್ಲ ಅದಿಟ್ಟು ವರ್ಷ ಬಂದೇನು ರೀ ಮನೆ. ಇವ್ರು ಕುಂತಾರ ನೋಡಿ, ಇಬ್ಬರು ಆಟ ಆಡ್ಕೋತ. ನಾವು ಬಾಂಡೆನು ಭಾಳ ಇಲ್ಲ, ಮುಖ್ಯದವ್ರಿ. ಒಂದು 4 ಬಾಂಡೆ ತಿಕ್ಕೊಂಬಂದು ರೀ. ಮತ್ತು ಸಿಗ್ತೀನಿ ರೀ ನಿಮಗೆ. ತಿಕ್ಕೊಂಕೇರಿ ಇನ್ನೇನು ಕಸ ಗುಡಿಸ್ಬೇಕ್ರಿ. ಕಸ ಗುಡಿಸಿ ಬರ್ತೀನಿ ರೀ. ನೋಡಿ ಸ್ನೇಹಿತರೆ, ಎಲ್ಲ ಮನೆಯಿಂದ ಕಸ ಗುಡಿಸಿದೆ ಮತ್ತು ಬಾಂಡೆನೂ ತಿಕ್ಕಿದೆ. ಇನ್ನೂ ಒಂದು 2 ಬಟ್ಟೆ ಅದ ನೋಡಿ. ಶ್ರಾವಣಿ ಅಂಗಿ ಕಳೆದ, ನಂದೊಂದು ನೈಟಿ ಐತ್ರಿ. ಇನ್ನು ಉಳಿದಿದ್ದಂದ್ರೆ ಅದು ರಾಡ್ಯಾಗ ಬಿದ್ದುಬಿಟ್ಟೈತೆ, ಹಿಂಗಾಗಿ ಇಟ್ಟು ನೋಡಿ. ಬನ್ನಿ, ಇವಾಗ ಎಲ್ಲ ಮನೆಯಿಂದ ಕ್ಲೀನ್ ಮಾಡಿ ನೋಡಿ. ಬಾಂಡೆನೂ ತಿಕ್ಕಿ ಡಬ್ಬಾಕಿನಿ. ಪಲ್ಯಕ್ಕೆ ಮಾಕಾಕತ್ತಿ ನೋಡಿ. ಬಾಂಡೆ ತಿಕ್ಕಿ ಮನೆಯಿಂದ ಕಸ ಗುಡಿಸಿ ಪಲ್ಯಕ್ಕೆ ಹಾಕಾಕತ್ತಿ ನೋಡಿ. ಪಲ್ಯ ಮಾಡಾಕತ್ತೀನಿ ಇವಾಗ. ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಇದು ಅಂಥೇಳಿ ಬಟಾಟೆ ಕುದಿಸಿಟ್ಟಿನಿ. ಚಟ್ನಿಗೂ ರೆಡಿ ಮಾಡೀನಿ. ಚಟ್ನಿ ಎಲ್ಲ ರೆಡಿ ಐತೆ. ಬನ್ನಿ, ಪಲ್ಯ ಮಾಡಿ ಚಟ್ನಿ ಮಾಡಿ ಶ್ರಾವಣಿ ಜಾಕ ಮಾಡಿಸ್ಬೇಕು ರೀ. ಶ್ರಾವಣಿ ಇಂಥ ಇಲ್ಲೇ ನೀರು ಕಾದಾವ ನೋಡಿ. ನೀರು ಕಾದಾವು. ಕುಮಾರ್ ಮನ್ಯಾಗ ಇರೋದಿಲ್ಲ ನೋಡಿ, ಹೊರಗೆ ಹೋಗ್ತಂಬರೇ ನೋಡಿ. ಇಲ್ಲಿ ಪಲ್ಯನೂ ರೆಡಿ ಆಯ್ತು ನೋಡಿ. ಬಟಾಟೆ ಪಲ್ಯ, ಶ್ರಾವಣಿ ಬಟಾಟೆ ಪಲ್ಯ ದೋಸೆ ಅಂದ್ರೆ ಭಾಳ ಇಷ್ಟ ನೋಡಿ. ಹೋಟೆಲ್ ಸ್ಟೈಲಲ್ಲಿ ಬಟಾಟೆ ಪಲ್ಯ ಮಾಡಿ ನೋಡಿ. ಸ್ವಲ್ಪ ಮೆತ್ತಗೆ ಬಟಾಟೆ. ಚಟ್ನಿಗೆ ಒಂದು ರುಬ್ಕೊಂಬಂದು ಒಗ್ಗರಣೆ ಹಾಕ್ಲು ಹಂಗೆ ಬೀಳು ಅಂತ ನೋಡ್ತೀನಿ ರೀ. ಹಾಕಿದಾರೆ ಒಗ್ಗರಣೆ ಹಾಕಿ ನೋಡಿ. ಚಟ್ನಿಗೂ ಮಿಕ್ಸರ್ಗೆ ಹಾಕ್ಕೊಂಬಂದ್ಯಾ, ಒಗ್ಗರಣೆ ಹಾಕ್ಬಿಡ್ತೀನಿ ರೀ. ಒಂದಿಷ್ಟು ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕಿ ನೋಡಿ. ಸ್ವಲ್ಪ ಸಾಸಿವೆ ಹಾಕಿ 1-2 ನೋಡಿ. ಚಟ್ನಿನೂ ರೆಡಿ ಆಗೈತೆ, ಬಟಾಟೆ ಪಲ್ಯನೂ ರೆಡಿ ಆಗೈತೆ. ದೋಸೆ ಮಾಡೋಕೆ ಇಟ್ಟೀನಿ. ಎಲ್ಲ ಸೋರ್ ಬಿಟ್ಟೈತಲ್ರಿ, ಹಿಂಗಾಗಿ ಹಿಟ್ಟಾಗೈತೆ ನೋಡಿ. ಬೊಗುಣಿ ವರ್ಷಿನ ರೀ, ಆದರೂ ಅದು ಹಿಟ್ಟು ಹೋಗಲ್ರಿ. ಜಾಕ ಮಾಡಿಸಿ ನಾನು ಜಾಕ ಮಾಡಿ ಬಂದು ದೋಸೆ ಮಾಡ್ತೀನಿ ರೀ. ಟೈಮ್ 9 ಆಗೈತೆ, ಬರೀ 9:30 ಸ್ಕೂಲಿಗೆ ಹೋಗ್ತಾರೆ. ಮತ್ತು ಸಿಗ್ತೀನಿ ರೀ ಸ್ನೇಹಿತರೆ. ಜಾಕ ಮಾಡೀನಿ ನಿಮಗೆ ನೋಡಿ. ಶ್ರಾವಣ ಕುಮಾರಗೆ ಚಟ್ನಿ ಇಷ್ಟ ರೀ. ಪಲ್ಯ ಹಚ್ಲ್ಯಾಪ, ಪಲ್ಯ ಯಾಕ ಪಲ್ಯ ಬಟಾಟೆ ಪಲ್ಯ ಹಚ್ಲ್ಯಾ, ಪಲ್ಯವಲ್ಲ ಅಂತ ನೋಡಿ. ಈಕೆಗೆ ಚಟ್ನಿ ಹಾಕ್ಲ್ಯಾಮು, ಯಾಕೆ ಇಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ ನೋಡಿ. ದೋಸೆ ಮಾಡಿ ನೋಡಿ. ಸ್ವಲ್ಪ ಇಲ್ಲೇನು ಇಳು ಇಲ್ಲ ಕುರುಕುರಿ. ಶ್ರಾವಣಿನ ಸ್ಕೂಲ್ ರೆಡಿಯಾಗಿ. ಹಾಯ್ ಮಾಡಮ್ಮ. ಏನು ನಾಷ್ಟ ಅನ್ಬೇಕಮ್ಮ, ಹೇಳು. ಅದು ಹಂಗೆ ಕಾಯ್ದು ಈ ಕಡೆ ಬಾಮ್ಮ, ಅದು ಹಂಗೆ ಕಾಯ್ದು. ಇಡಿ ಹಿಡಿಂದ್ರು ನೋಡಿ. ಶ್ರಾವಣಿ ಚಟ್ನಿ ಒಲೆ ಅಂತ, ಅವ ಪಲ್ಯ ಒಲೆ ಅಂತ ನೋಡಿ. ಕರಿಯಪ್ಪ ನಾಷ್ಟ ಮಾಡಕ್ಕರಿ ಅಂಟಿಯರ್ನ. ನಾಷ್ಟ ಮಾಡೋ ಬರ್ರಿ ಅಂಟಿ ಅನ್ಬೇಕು. ಅಂಟಿ ಬಡ ಉಡು ಸ್ಕೂಲ್ಗೆ ಹೋರಿ. ನೀ ಅಂಗನವಾಡಿಗೆ ಹೋಗು, ಆಕಿ ಸ್ಕೂಲ್ ಓದ್ತಾ. ಶ್ರಾವಣಿ ID ಅಲ್ಲಿದು ಹಾಕೋಬೇಡ, ತೆಗಿಯೋದು ID ಕೊಳೋರು ಅಂದದು ನೋಡಿ. ಮತ್ತೆ ದೋಸೆ ಹಾಕಿದೆ. ದೋಸೆ ಹಿಟ್ಟು ಮಾತ್ರ ಮಸ್ತ್ ಬಂದೈತೆ ನೋಡಿ. ಭಾಳ ಮಾಡಲ್ರಿ ನಾನು ಈಗ. ಅದಕ್ಕೆ ನೋಡಿ, ಬಟಾಟೆ ಇರ್ಲಿಕ್ಕಂದ್ರೆ ಅಕ್ಕಿ ಉಣ್ಣಲ್ರಿ ದೋಸೆ. ಅದಕ್ಕೆ ಮಣ್ಣು ಬಟಾಟೆ ತೊಗೊಂಬಂದು ದೋಸೆ ಮಾಡಿದೀನಿ ರೀ. ಚಟ್ನಿದ್ರೆ ಅಕ್ಕಿ ಒಟ್ಟ ಉಣ್ಣೋದಿಲ್ಲ ರೀ. ಮೂಗು ಏರಿಸ್ತಾ ಉಣ್ಣಾಕ ಒಟ್ಟ ಇಷ್ಟ ಆಗಲ್ಲ ರೀ. ಅಕ್ಕಿ ಉಣ್ಣಲ್ಲ. ಪಲ್ಯ ಐತೆ ಉಂಟ ಹೊಡಿ. 2 ದೋಸೆ ತಿಂದು 2 ದೋಸೆ ಕಟ್ಕೊಳ್ತಾ. ಪಲ್ಯ ಐತಂದ್ರೆ ಶ್ರಾವಣ ಕುಮಾರ್ ಪಲ್ಯ ಐತಂದ್ರೆ ಉಣ್ಣಲ್ರಿ. ಅವಾಗೋಸ್ಕರ ಚಟ್ನಿ ಮಾಡಲೇಬೇಕಲ್ರಿ. ಹಿಂಗಾಗಿ ಅಡ್ಡು ಮಾಡಿಬಿಡ್ತು ನೋಡಿರಿ. ಇಬ್ಬರಿಗೋಸ್ಕರ ಎಲ್ಲ ಮಾಡಿಬಿಡ್ತು ನೋಡಿ. ಏನು ಮಾಡೋದು ನೋಡಿರಿ. ಶ್ರಾವಣಿ ಡಬ್ಬಿಗೆ ಕಟ್ಟಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿ. ಇಲ್ಲಿ ಮತ್ತೊಂದು ದೋಸೆ ಹಾಕಿನಿ. ಬರೀ ಹಂಗೆ ದೋಸೆ ಮಾಡ್ಕೋತ ಅಕ್ಕಿಗೂ ಕಟ್ತೀನಿ ನೋಡಿ. ಪಲ್ಯ ಕಟ್ಲಿ ಯಾವ ಎಷ್ಟು ಉಂತಾಳೋ ಎಷ್ಟು ಬಿಡ್ತಾಳ್ರಿ ಅಕ್ಕಿ. ಯಾಕೆ ಸ್ವಲ್ಪ ಕಟ್ತೀನಿ. ಚಟ್ನಿ ದೋಸೆ ಕೂಡ ಮಸ್ತ್ ಬರಾಕತ್ತ ನೋಡಿ. ಚಟ್ನಿನೂ ಹಾಕಿದೆ, ಪಲ್ಯನೂ ಹಾಕಿದೆ. ಅವ್ರಿಗೆ ಒಂದು ಸ್ವಲ್ಪ ಮೆತ್ತ ಮಾಡ್ತೀನಿ ರೀ. ಸಾಲಿ ಬಿರ್ಸಾದ್ರೆ ಚಲೋ ಆಗಲ್ರಿ. ಅಲ್ಲಿ ಇಲ್ಲಿ ಉಣ್ಣಾಕೆ ಏನೈತೆ ಸ್ವಲ್ಪ ಏರನ್ನ ಬೇಯಿಸ್ಕೊಡ್ತೀವಿ.
ಇನ್ನೊಂದು ದೋಸೆ ಹಾಕ್ತೀನಿ ರೀ, ಒಂದೇ ಹಾಕಿನಿ ಈಗ. ಇದು ಉಣ್ಣಾಕೆ ಹಾಕ್ತೀನಿ ರೀ, ಅಕ್ಕಿ ಬಿಸಿ ಬಿಸಿ ಉಣ್ಣಾಕತ್ತಾರ, ಊಟ ಮಾಡಿರಿ ಅವರು. ಏನು ನಿಮ್ಮ ದೊಡ್ಡ ಮುಂದೆ ಕೊಟ್ಟು ಬರ್ತೀವಿ, ಹೋಗಿ ನಿಮ್ಮ ದೊಡ್ಡ ಮುಂದೆ ಕೊಟ್ಟು ಬರ್ತೀವಿ ನೋಡಿ. ದೋಸೆ ಮಾಡ್ಕೋತ ಹಾಕಿವು, ಬುತ್ತಿ ಕಟ್ಟಿದ್ದು ನೋಡಿ. ಇವತ್ತು 3 ಡಬ್ಬೆ ಅದು ನೋಡಿ. ದೋಸೆ ಇಡ್ಲಿ ಅಂತ ಮಾಡಿದ್ವಿ ಅಂದ್ರೆ 3 ಡಬ್ಬೆ ಆಗೇ ಬಿಡ್ತಾವ್ರಿ ಅವು. ನೀರು ತುಂಬಿಟ್ಟುಕೋರವ. ನೋಡಿ ದೋಸೆ ಮಾತ್ರ ಮಸ್ತ್ ಬರಾಕತ್ತ ನೋಡಿ. ಇಟ್ಟು ಚೆನ್ನಾಗೈತೆ ರೀ, ಮಸ್ತ್ ಬರಾಕತ್ತಾವ ರೀ. ಶ್ರಾವಣಿ ಬುತ್ತಿ ಕಟ್ಟಿದೆ, ಅವ್ರದ್ದು ದೊಡ್ಡವರಿಗೆ ಒಂದೆರಡು ಹಾಕಿ ಕೊಡ್ತೀನಿ ರೀ. ಹಾಕಿಕೊಟ್ಟು ಬಂದು ಮಾಡ್ತೀನಿ. ನಾ ಮತ್ತೆ ಜಳಕ ಮಾಡಿ ನಾನು ನೀರು ಕಾಸಿನಿ ರೀ. ಜಳಕ ಮಾಡ್ಕೇರಿ ತಿನ್ಬೇಕು ರೀ. ನಾನು ಕೂಡ ಪೂಜೆ ಮಾಡಿ ಜಳಕ ಮಾಡಿ ಪೂಜೆ ಮಾಡಿ ಹಾಕ್ಕೊತೀನಿ ರೀ ದೋಸೆ ಬಿಸಿ ಬಿಸಿ. ನಾನು ನೋಡಿ ಸ್ನೇಹಿತರೆ, ಇವಾಗ ನಂದು ಜಳಕ ಆಯ್ತು. ಶ್ರಾವಣಕುಮಾರ ಸ್ಕೂಲ್ಗೆ ಹೋದ್ರು. ಪೂಜೆನ ಆಯ್ತು ನೋಡಿ. ಪೂಜೆನ ಆತ್ರಿ. ನಾನು ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿತೀನಿ. ಕುಡಿದು ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಬಿಸಿನೀರು ಕಾಸ್ಕೊಂಡು ಕುಡಿದು ಮತ್ತು ಇದು ಮಾಡ್ಬೇಕ್ರಿ, ದೋಸೆ ಮಾಡ್ಬೇಕ್ರಿ. ನಾನು ಇವಾಗ ದೋಸೆ ಹಾಕ್ಕೊಂಡು ತಿಂತೀನಿ ರೀ. ಬಿಸಿನೀರು ಕಾಸಿ ಕುಡಿದು ದೋಸೆ ಹಾಕಕ್ಕೆ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ನೋಡಿ ಇಲ್ಲೇ ಬಿಸಿನೀರು ಕಾಸಕ್ಕೆ ಇಟ್ಟು ನೋಡಿ ಇಲ್ಲೇ ಸ್ನೇಹಿತರೆ. ಬನ್ನಿ ಬಿಸಿನೀರು ಕಾಸ್ಕೊಂಡು ಜಳಕಾಗೋಣ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ಅಭ್ಯಾಸ ಐತೆ ನೋಡಿ ನನಗೆ. ಕುಡಿಬೇಕ್ರಿ, ಚಲೋ ನೋಡಿ. ಬಿಸಿನೀರು ಭಾಳ ಚಲೋ ರೀ. ಜಳಕಾಗೋಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಭಾಳ ಚಲೋ ರೀ. ಒಂದು ಬೆಚ್ಚಗಾಲ್ರಿ ಬಿಟ್ಟಾಕಿ ನೋದಿರ್ತೀನಿ ರೀ. ದೋಸೆ ತಿಂತ ನೋಡೋಣ ರೀ, ಹಾಕಿ ನೋದಿರ್ತೀನಿ. ಬರ್ತಾಳ್ರಿ, ನೋಡ್ತೀನಿ ರೀ ಏನಂತ ಹಾಕಿ. ಪುಟ್ಟಕ್ಕೊಂದು ನಾಷ್ಟ ಆಗೈತೆ ಅಂತ ಅವಲಕ್ಕಿ ಒಲ್ಯಾಕ ನಾನು ಈಗ ಮತ್ತೆ ನೋಡ್ತೀನಿ ಅಂತಂದು ಬಲ್ಲಿರಕ್ಕಿ ನಾನು ನೀರು ಕಾದವ್ರಿ ಅಂದ್ಬಿಟ್ಟು ಬಂದು ಮಾಡ್ಬಿಡ್ತು ನೋಡಿ. ಒಂದು ಸ್ವಲ್ಪ ಸುಡು ಆದ್ರೆ ಬೇಯಿಸಿ ನೋಡಿ. ನೀರು ಬಿಸಿ ಆಗ್ಬೇಕು, ಬಿಸಿನೀರು. ಬರ್ರಿ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಬಟ್ಟೆ ಬಂಡೆ ಮಾಡ್ಬೇಕು ನೋಡಿ. ನಾಷ್ಟ ಚಟ್ನಿ ಇದು ರೀ, ಪಲ್ಯ ದೋಸೆ ನೋಡಿ. ನೋಡಿ ಲೈವ್ ಮುಗಿಸಿ ಲಂಗ ಹೊಲಿಗೆ ಹಾಕ್ಬೇಕು ರೀ. 2 ಲಂಗ ಹೊಲಿಗೆ ಹಾಕಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಟೈಮ್ ಬಂದು 5 ಗಂಟೆ ಆಗೈತೆ ನೋಡಿ. ನಾಳೆ ನೀರು ಬಂದ ನೋಡಿ. ಇವಾಗೇನು ದಿನ ನೀರು ಬರ್ತಾರೆ ನೋಡಿ. ನೀರಿನ ಚಿಂತಿಲ್ಲ ರೀ. ಬನ್ನಿ 2 ಲಂಗ ಸ್ಟಿಚಿಂಗ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಟೈಮ್ 5 ಗಂಟೆ ಆಗೈತೆ ನೋಡಿ. ಹೆಂಗೆ ಟೈಮ್ ಆಗುತ್ತೋ ಗೊತ್ತಾಗ ನೋಡಿ. ಒತ್ತೆ ಅಂದ್ರೆ ನೋಡಿ ಇವಾಗ ನೋಡಿ. ಇದೊಂದು ಬ್ಲೌಸು ಸ್ಟಿಚಿಂಗ್ ಮಾಡಿದೆ. ಇದೊಂದು 2 ಲಂಗ ಹೊಲಿಗೆ ಹಾಕಿದೆ. ಇದು 50, ಇದು 60, 110 ರೂಪಾಯಿ ಹೊಲಿದ್ ನೋಡಿ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಾಗನಿ 110 ರೂಪಾಯಿ ಹೊಲಿದ್ ನೋಡಿ. ಮತ್ತು ಅಲ್ಲಿ 5 ಆಗೈತಿ ಟೈಮ್ ನಾವು ಕುಂದ್ರಾಗ. ಇವಾಗ 6:30 ಆಗೈತೆ ರೀ, ಮುಗಿದು ನೋಡಿ ಟೈಮು. ಬನ್ನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಕೆಲಸ ಐತೆ ನೋಡಿ. ವಿಡಿಯೋ ಮಾಡೋದು ಇದೇ ಆಗೈತೆ ರೀ. ಟೈಲರಿಂಗ್ ಕೆಲಸ ಕಡೆ ಗಮನ ಕೊಡೋದಾಗಲ್ಲ. ಅವು 3 ಕಟಿಂಗ್ ಮಾಡಿ ಬಿದ್ದಾವ್ರಿ. ತೆಗಿತೀನಿ ರೀ. ಉಷ್ಟು 30 ಮಿನಿಟ್ ಬಂದೈತೆ ರೀ. ಸಿಗ್ತೀನಿ ಉಷ್ಟು ತೆಗೆದು ದೇವ್ರ ಮುಂದೆ 20 ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ ಒಂದು 2 ಲಂಗ ಸ್ಟಿಚಿಂಗ್ ಮಾಡಿ, ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ, ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆನೂ ಮಾಡಿ ನೋಡಿ. ಎಲ್ಲ ಆಗೈತೆ. ಅಡುಗೆನ ಏನು ಮಾಡಿದ್ನಂದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ಬೆಳತ್ತತ್ರಿ. ನಾನು ವಿಡಿಯೋ ಚಲೋ ಮಾಡ್ದೆ ಅಲ್ಲ, ಹಂಗೆ ಅಡುಗೆ ಮಾಡಿದೆ. ಮತ್ತು ಬಟ್ಟೆ ಗಿರಾಕ್ ಬಂದು ರೀ. ಒಂದು ಪತ್ಲ ಹೋದ್ರು 500 ರೂಪಾಯಿದು ಪತ್ಲ ಕೊಟ್ಟೀನಿ ರೀ. ಹಿಂಗಾಗಿ ಟೈಮ್ ಬಂದು ಇವಾಗ 8 ಗಂಟೆ ಆಗೈತೆ ನೋಡಿ. ಶ್ರಾವಣಕುಮಾರ್ ಊಟ ಮಾಡಾಕತ್ತಾರ. ಬನ್ನಿ ಭಾಳ ಒಬ್ಬ ಸಿಸ್ಟರು ಅಕ್ಕ ಬಟ್ಟೆ ಹೋಲ್ಸೇಲ್ ಬಗ್ಗೆ ಹೇಳಿ ಅಂತ ಭಾಳ ಕೇಳಾಕತ್ತೀರಿ. ಸಾರಿ ಸಿಸ್ಟರ್, ನಾನು ನಿಮಗೆ ಹೇಳಕ್ಕೆ ಹೇಳಿನಂದ್ರಿ ಕಮೆಂಟ್ ಒಳಗೆ ವಿಡಿಯೋ ಹಾಕೀನಿ ರೀ. ಅದ್ರ ಬಗ್ಗೆ ಎಷ್ಟು ಥರ ವಿಡಿಯೋ ಹಾಕಿ ನೋಡಿ, ಚೆಕ್ ಮಾಡಿ ನೋಡಿ ಸಿಸ್ಟರ್ ಅಂತ ಒಳ್ಳೆ ರಿಪ್ಲೈ ಮಾಡೀನಿ ರೀ. ನೀವೇನಂತೀರಿ? ಮತ್ತೆ ಇನ್ನೇಗ ನೋಡಿದೀನಿ ರೀ, ಮತ್ತೆ 2 ಕಮೆಂಟ್ ಬಂದವ್ರಿ. ಇವತ್ತಿನ ವಿಡಿಯೋಕ್ಕೆ ಬಂದು ನೋಡಿರಿ. ಇವತ್ತೇನು ವಿಡಿಯೋ ಅಪ್ಲೋಡ್ ಮಾಡೀನಲ್ಲ, ಇವತ್ತು ವಿಡಿಯೋ ಮಾಡೋದು ನಾಳೆ ಬರ್ತೀರಿ ವಿಡಿಯೋ. ಇವತ್ತು ವಿಡಿಯೋಕ್ಕೆ ಬಂದು ನೋಡಿ. ಬೇಕಾರೆ ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಅವ್ರ ಹೆಸರು ನಂಗೆ ಅಷ್ಟೊಂದು ಗೊತ್ತಾಗವಲ್ದು ರೀ. ಬೇಕಾದ್ರೆ ಚೆಕ್ ಮಾಡಿ. ಪಾಪ ಅವ್ರ ಮನೆ ಸುಟ್ಟಾತು, ಕಮೆಂಟ್ ಹಾಕಾಕತ್ತು, ಅಕ್ಕ ಆ ಥರ ಮಾಡು ಈ ಥರ ಅವು ಒಂದೇ ಪ್ರಶ್ನೆ ಬರಾಕತ್ತೈತೆ ರೀ. ಸಿಸ್ಟರ್ ನಿಮಗೆ ಹೇಳೀನಿ ರೀ ನಾನು, ಹಿಂದಿ ವಿಡಿಯೋ ಚೆಕ್ ಮಾಡಿ ಹಾಕಿ ನೋಡಿ. ಬಟ್ಟೆ ಎಲ್ಲ ಹೋಲ್ಸೇಲ್ ಯಾವ ಅಂಗಡಿ ತರ್ಬೋದು, ಹೆಂಗೆ ತರಬೇಕು ಎಲ್ಲ ಹೇಳೀನಿ ರೀ. ಪಾಪ ನೀವು ಭಾಳ ಬೇಡ್ಕೊಳಕತ್ತೀರಿ ಅಂತ ಅನ್ಸುತ್ತೆ ರೀ. ನೋಡ್ತೀನಿ ರೀ, ಈ ವಿಡಿಯೋ ಚೆಕ್ ಮಾಡಿ. ಈ ವಿಡಿಯೋ ಮುಟ್ಟ ನೀವು ನೋಡಿ ಚೆಕ್ ಮಾಡಿ. ನಿಮ್ಗೆ ಆಟೋ ಗೊತ್ತಾಗಲಿಕ್ಕಾದ್ರೆ ಕಮೆಂಟ್ ಹಾಕಿದ್ರೆ ನಾನು ವಿಡಿಯೋ ಮಾಡ್ತೀನಿ ಸಿಸ್ಟರ್ ನಿಮಗೆ. ಮತ್ತು ಅಕ್ಕ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಹಾಕು ಅಕ್ಕ, ಎಷ್ಟು ಜನ ಎಷ್ಟು ಥರ ಕೇಳ್ತೀರಿ. ಎಲ್ಲರಿಗೂ ಸಾರಿ ನೋಡಿ. ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಮಾಡ್ಬೇಕಂದ್ರೆ ನನಗೆ ಅದು ವಿಡಿಯೋ ಮಾಡೋದು ಇಲ್ಲರಿ. ಅದೇನೋ ಅಂತಾರಲ್ರಿ, ವಿಡಿಯೋ ಕ್ಯಾಮ್ರಾ ಇಲ್ಲರಿ. ನಾನು ಕೈಲಿ ಹಿಡ್ಕೊಂಡು ವಿಡಿಯೋ ಮಾಡ್ಬೇಕು. ನಾ ಹೆಂಗೆ ಹೊಲಿಲಿ, ಹೆಂಗೆ ವಿಡಿಯೋ ಮಾಡಲಿ ಹೇಳ್ರಿ. ಹಿಂಗಾಗಿ ನಾ ಕಟಿಂಗ್ ಹೆಂಗಾರ ಒಂದು ಗಾಡಿಗಾರ ಒಂದು ಏನಾರ ಡಬ್ಬಿಯ ಸಹಾಯದಿಂದ ಡಬ್ಬಿಯಾರ ಹಿಂಗೆ ಡಬ್ಬಿ ಇಟ್ಟು ಡಬ್ಬಿ ಹಿಂಗೆ ಫೋನ್ ಇಟ್ಟು ವಿಡಿಯೋ ಮಾಡ್ಕೊತೀನಿ ರೀ. ಕಟಿಂಗ್ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಸಿಸ್ಟರ್, ಸಾರಿ. ಮಾಡ್ತೀನಿ ರೀ. ಇವಾಗಿನ ಪರಿಸ್ಥಿತಿ ಮಾಡೋ ಪರಿಸ್ಥಿತಿ ಆಗಿಲ್ಲರಿ. ಮುಂದೆ ಬರೋ ವಿಡಿಯೋದಾಗ ಟೀಚಿಂಗ್ ಬಗ್ಗೆನೇ ಟೈಲರಿಂಗ್ ಬಗ್ಗೆನೇ ಹೇಳ್ಕೊಡ್ತೀನಿ ರೀ. ಡಿಸೈನ್ಸು ಎಲ್ಲ ಹೇಳ್ಕೊಡ್ತೀನಿ ರೀ.
ಇವಾಗ ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ ಸಿಸ್ಟರ್. ಮತ್ತೊಬ್ರು ಸಿಸ್ಟರು ಮೋಟಿವೇಶನ್ ವಿಡಿಯೋ ಹಾಕ್ರಿ ಅಕ್ಕ, ನಿಮ್ಮ ಮಾತು ಕೇಳಕತ್ರ ನಮ್ಗೆ ಭಾಳ ಒಂಥರ ಹೆಮ್ಮೆ ಅನ್ಸುತ್ತಾ ಅಕ್ಕ, ನೀವು ಗ್ರೇಟ್ ಅಕ್ಕ, 2 ಮಕ್ಕಳು ತೊಗೊಂಡು ಜೀವನ ಮಾಡ್ತೀರಕ್ಕ ಅಂತೇಳಿ ಅಂದಿರಿ. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ನೋಡಿ. ಥ್ಯಾಂಕ್ ಯು ಸೊ ಮಚ್ ರೀ. ನಮ್ಮ ಇದ್ರ ಮುಖಾಂತರ ಅಕ್ಕ ನೀವು ಏನೂ ಅನ್ಸಲ್ಲ ಅಕ್ಕ, ನಿಮಗೆ 2 ಮಕ್ಕಳು ಜೀವನ ಕಷ್ಟ ಅನ್ಸಲ್ಲ ನಿಮ್ಗೆ ಅಂತ ಅಂತೀರಿ. ಕಷ್ಟ ಆಗುತ್ತೆ ಸಿಸ್ಟರ್, ಕಷ್ಟ ಅಂದರೆ ಯಾರೂ ಆಗಲ್ರಿ. ಕಷ್ಟ ಆಯ್ತಂದ್ರೆ ಕುಂತ್ಕೊಂಡ್ರೆ ಯಾವುದು ಕೆಲಸ ಆಗಲ್ರಿ. ಒಬ್ಬರು ಸಿಸ್ಟರ್ ಅಂತಾರೆ ಗಂಡು ಮಕ್ಕಳನ್ನ ಮೀರಿಸ್ತೀರಿ ಬಿಡಿ, ಅಷ್ಟಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅಂತೀರಿ. ಆ ಥರ ಏನಿಲ್ಲ ನೋಡಿ. ನಾವು ಕಷ್ಟ ಅನ್ಕೊಂತ ಕುಂತೀವಿ ಅಂದ್ರೆ ನಮಗೆ ಕಷ್ಟನೇ ಆಗುತ್ತೆ ಅದು. ಇದು ಮಾಡ್ತೀನಿ ಅನ್ನೋದಿರ್ತದ್ರೆ ನಾವು ಮಾಡೇ ಮಾಡ್ತೀವಿ ರೀ. ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಯಾವುದು ಭೇದವಾಗಿಲ್ಲ ನೋಡಿ. ಇವಾಗ ಏನು ರೀ, ಇವಾಗಿನ ಕಾಲಕ್ಕೆ ಗಂಡು ಮಕ್ಳಿಗೆ ಹೆಂಗೆ ಎಷ್ಟು ಅಧಿಕಾರ ಐತಿ, ಹೆಣ್ಮಕ್ಳಿಗೆ ಅಷ್ಟು ಅಧಿಕಾರ ಐತೆ ನೋಡಿ. ಇವಾಗ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅದಾರ ಅಂತಲೇ ಹೇಳ್ಬೋದು ನೋಡಿ. ನಾವು ಹೆಣ್ಮಕ್ಳು ನಮ್ಮ ಕೈಲಿ ಆಗಲ್ಲ, ನಮ್ಗೆ ಆಗೋದಿಲ್ಲ ಮಾಡೋದಿಲ್ಲ ಅಂತ ಕುಂತ್ರೆ ಯಾವಾಗೂ ಆಗಲ್ರಿ. ನಾನು ಇದು ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂದ್ರೆ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ರೀ. ನಿಮ್ಗೆ ಹೇಳ್ತೀನಿ ಸಿಸ್ಟರ್, ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಈ ಬಿಸ್ನೆಸ್ ಮಾಡೋಕೆ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ರೀ. ನನಗೇ ಮನುಷ್ಯ ವಿಚಾರ ಮಾಡ್ಬೇಕು ರೀ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ವಿಚಾರ ಏನು ಮಾಡ್ತೀವಲ್ಲ ರೀ ಅದ್ರ ಮುಂದೆ ಹೋಗುತ್ತೆ ನೋಡಿ. ಈ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ, ನಾವು ಎಷ್ಟು ವಿಚಾರ ಮಾಡಿ ಎಷ್ಟು ತಲೆ ಓಡಿಸ್ತೀವಿ. ಈಗ ಎಕ್ಸಾಂಪಲ್ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ವಲ್ಲಭಾಯಿ ಪಟೇಲು, ಎಷ್ಟೋ ಮಹಿಳೆಯರು ಎಷ್ಟೆಷ್ಟೋ ಸಾಧನೆ ಮಾಡ್ಯಾರ. ಆದ್ರೆ ಅವರಷ್ಟು ನಮ್ಮ ಮಾಡೋಕ್ಕಾಗಲ್ಲ ರೀ. ನಮ್ಮ ಜೀವನ ನಾವು ರೂಪಿಸ್ಕೊಂಡ್ರಾತ್ರಿ. ನನ್ನ 2 ಮಕ್ಕಳ ಜೀವನ ರೂಪಿಸಿರಾತು, ನನ್ನ ಜೀವನ ರೂಪಿಸಿರಾತು. ಅವರಷ್ಟು ಆಲಿಕ್ಕೂ ನನ್ನ 2 ಮಕ್ಕಳ ಜೀವನ ರೂಪಿಸಿ ನಮ್ಮ ಮಕ್ಕಳಿಗೊಂದು ಭವಿಷ್ಯ ಕೊಟ್ಟು ಸಾಕು ನನಗೆ. ಅವರಷ್ಟೆಲ್ಲ ಆಗ್ಬೇಕನ್ನೋ ಆಸೆ ಕೂಡ ನನಗಿಲ್ಲ ರೀ. ನನ್ನ ಮಕ್ಕಳದರ ಒಂದು ಜೀವನ ನೀವು ಹೇಳು ಮಾತಿಗೆ ಹಾಕತ್ತೀನಿ ರೀ. ಅಂಥ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೇಳಿ ಅದ ನೋಡಿ ಶ್ರವಣಕುಮಾರ್ ನೋಡಿ ಬಂದು ನೋಡಿ. ಹಂಗೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಇವಾಗ ನೋಡಿ ನೀವೇ ಅಂತಿರ್ತೀರಿ, ಅಕ್ಕ ನೀವು ಮನೆ ಕೆಲಸ ಯೂಟ್ಯೂಬ್ ಕೆಲಸ ಹೆಂಗೆ ಮಾಡ್ತೀವಿ ಅಕ್ಕ, ಎಲ್ಲ ಕಷ್ಟ ಆಗಲ್ಲ ನಿನಗೆ. ಮತ್ತು ಟೈಲರಿಂಗ್ ಕೆಲಸ ಮಾಡ್ತೀವಿ, ಬಟ್ಟೆ ಬಂದ್ರೆ ಬಟ್ಟೆ ಕೊಡ್ತೀವಿ, ಮಂದಿ ಸಂಭಾಳಿಸ್ತಿ, ಮತ್ತು ಎಲ್ಲಿಗಾರ ಹೋಗೋ ಬಂದರೆ ಎಲ್ಲಿಗಾರ ನೀವೇ ಓದ್ತೀರಕ್ಕ. ಎಲ್ಲ ಕೆಲಸ ಮಕ್ಕಳು ಬಿಟ್ಟು ಭಾಳ ಕಷ್ಟ ಐತಕ್ಕ, ಭಾಳ ಗಟ್ಟಿ ಅಕ್ಕ ಅಂತಿರ್ತೀರಿ. ಗಟ್ಟಿ ಆಗೇಬೇಕ್ರಿ. ಗಟ್ಟಿ ಆದ್ರೆ ದೇವ್ರು ಬೆಟ್ಟ ಆದ್ರೆ ನೋಡಿ. ಇದು ಗಟ್ಟಿ ಆದರೆ ದೇವ್ರು ಬೆಟ್ಟ ಅಂತ. ನಮ್ಗೆ ಯಾವುದೇ ಕಷ್ಟ ಬರಲಿ, ಒಂದು ಕಷ್ಟ ಬಂತಂತ ನಾವು ಅಂಜಿ ಹಿಂದಕ್ಕೆ ಕುಂತೀವಿ ಅಂದ್ರೆ ಆ ಕಷ್ಟ ಎಂದೂ ಸರಿ ಹೋಗಲ್ರಿ. ಆ ಕಷ್ಟ ನಾವು ಎದುರಿಸಿ ಮುಂದ್ಕೊಳ್ರಿ. ಮತ್ತು ನಮ್ಗೆ ಒಳ್ಳೆ ಕಾದಿರ್ತೈತೆ ರೀ, ಏನೋ ಒಂದು ಒಳ್ಳೆ ಕಾದಿರ್ತೈತಿ. ಇವತ್ತಿನ ಕಷ್ಟ ನಾಳೆಗೆ ಇರಲ್ಲ ನೋಡಿ. ಇವತ್ತು ಕಷ್ಟ ಐತಿಲ್ರಿ, ನಾಳೆಗೆ ಐತಿ ಏನ್ರಿ ಇಲ್ಲ. ಇವಾಗ ನೋಡಿ ಎಕ್ಸಾಂಪಲ್ ನಮ್ಮದೇ ತಗೋರಿ. ನಮ್ಮ ಮನೆಯವ್ರು ತೀರ್ಕೊಂಡಾಗ ಇದ್ದಿದ್ದ ಕಷ್ಟ ಅವಾಗ ಇದ್ದಿದ್ದ ಕಷ್ಟ ಇವಾಗ ಇಲ್ರಿ. ಇವಾಗ ಮಕ್ಕಳು ನೋಡಿ ಮಾರಿ ಮರಿತೀವಿ. ಆದ್ರೆ ಮನಸ್ಸಿನೊಳಗೆ ಒಂದು ಕಡೆ ಅದು ನೋವು ಇದ್ದೇ ಇರುತ್ತೆ ರೀ, ಇಲ್ಲ ಅನ್ನೋಕ್ಕಾಗಲ್ಲ. ನೋವು ಇದ್ದೇ ಇರುತ್ತೆ ರೀ. ನೋವು ಐತೆ ಅಂತೇಳಿ ಊಟ ಬಿಡ್ತೀವಿ ಏನ್ರಿ, ನಾವು ಕೆಲಸ ಮಾಡೋದು ಬಿಡ್ತೀವಿ. ಮಾಡತ್ತೀವಿ. ಒಂದು ದಿನ ಚಿಂತೆ ಮಾಡಿದ್ವಿ ಅಂದ್ರೆ ಒಂದಿನ ನಮ್ಮ ಕೆಲಸ ನಿಂದಿರ್ತ ಅಂತೇಳಿ ಚಿಂತೆ ಮಾಡ್ತೀವಿ. ಇಲ್ಲನೆಲ್ಲ ಮಾಡಿದ್ವಿ ಅಂದ್ರೆ ಟೆನ್ಷನ್ ಮಾಡ್ಕೊಂಡು ಕುಂತ್ರೆ ಅದೇನು ಅವ್ರು ಬರೋದಿಲ್ಲ ರೀ. ಹೋದ್ರೆ ಮಾತ್ರ ಬರ್ತಾರೇನ್ರಿ, ಇಲ್ರಿ. ನಾವು ಎಷ್ಟು ನಮ್ಮ ಮಕ್ಕಳು ಸಂಸಾರ ನೋಡ್ಕೊಂಡಿದ್ರೆ ನಮ್ದೆಲ್ಲ ಸರಿ ಹೋಗುತ್ತೆ ನೋಡಿ. ನಾನು ಹಂಗೆ ಮಾತಾಡ್ತೀನಿ ರೀ. ಬನ್ನಿ ಶ್ರಾವಣಿ ಊಟ ಮಾಡಿ ಬಂದು ನಿಂತ ಹೊಡಿಲೆ. ಶ್ರವಣಕುಮಾರ್ನು ಊಟ ಮಾಡಿದ್ದೀನಿ ರೀ. ನಂದು ಇನ್ನೂ ಊಟಿಲ್ಲ. ಬಟ್ಟೆ ಬಂದ್ರಿ ಲೇಟ್ ಆಗೈತೆ ನೋಡಿ. ಅದಕ್ಕಂತ ನೆಟ್ಟು ಖಾಲಿ ಆಗಿಬಿಡ್ತೀರಿ. ಯಾರಿಗೂ ಲೈವ್ ಹೋಗೋಕ್ಕೂ ಅಲ್ಲ, ಸಪೋರ್ಟ್ ಮಾಡೋಕ್ಕೂ ಆಗಲ್ಲ. ಲೈವ್ ಬಂದು ಕೇಳ್ತೀರಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಎಲ್ಲರದು. ಬರೀ ಮತ್ತೆ ಸಿಗ್ತೀನಿ ಸಿಸ್ಟರ್ ನಿಮಗೆ, ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ನೋಡಿ ನಾನು ಅವಾಗನೇ ವಿಡಿಯೋ ಮಾಡಾಗನೇ 8:30 ಮ್ಯಾಗ ಆಗಿತ್ತು ರೀ. ಶ್ರಾವಣಿ ಶ್ರವಣಕುಮಾರ್ ಉಂಡು ಅವ್ರಿಗೆ ಹಾಸಿಗೆ ಕೊಟ್ಟು ಅವ್ರು ಮುಕ್ಕೊಂಡಕ್ಕೆ ಹೋಗ್ಯಾರಿ. ಶ್ರಾವಣಿ ಮ್ಯಾಮ್ ಮುಕ್ಕೊಂಡಕ್ಕೆ ಹೋಗ್ಯಾರಿ. ಟೈಮ್ ಅಂದು 9:30 ಆಗೈತೆ ರೀ. ಇವಾಗ ಊಟ ಆಯ್ತು ನೋಡಿ. ಊಟ ಆಯ್ತು ರೀ. ಬನ್ನಿ ಮತ್ತೆ ಅವ್ರು ಕಮೆಂಟ್ ಮಾಡ್ಯಾರಿ ಸಿಸ್ಟರ್, ನಾ ಹೇಳಿದ್ನಲ್ರಿ ಆಗ ಬಟ್ಟೆ ಬಗ್ಗೆ, ಅದು ಒಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ಇವಾಗ ಅವ್ರಿಗೆ ಫೋನು ಇದು ಮೆಸೇಜ್ ಓದಕ್ಕೆ ಬರಲ್ಲಂತ್ರಿ. ಅಕ್ಕ ನೀವು ಹೇಳಿದ ಮೆಸೇಜು ನಮ್ಗೆ ಅರ್ಥ ಆಗಲ್ಲ, ಓದಕ್ಕೆ ಬರಲ್ಲ. ನೀವು ನಾರ್ಮಲ್ ಕಾಲ್ನಾಗ ಹೆಂಗೆ ಮಾತಾಡ್ತೀರಿ ಹಂಗೆ ಮಾತಾಡಿ ವಿಡಿಯೋ ಮಾಡಿ ಮಾಹಿತಿ ಕೊಡಿ ಅಕ್ಕ ಪ್ಲೀಸ್ ಅಂತ ಕೇಳಕತ್ತಾರಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತೀನಿ ರೀ. 9:30 ಆಗೈತಿ ಟೈಮ್ ಇವಾಗನೇ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೋಡ್ತೀನಿ ರೀ, ಆದ್ರೆ ಮಾಡ್ತೀನಿ. ಆಲಿಕ್ಕಿಲ್ಲ ನೋಡಿ. ಇವಾಗ ನೋಡಿ ಶ್ರಾವಣಿ ಕದ ಹಾಕೊಂಬಂದ ನೋಡಿ. ತಲ್ಬಾಕ್ಲ 9 ತನಕ ಹಾಕ್ಬಿಡ್ತೀನಿ ರೀ ನಾ. ಯಾಕಂದ್ರೆ 9 ತನಕ ಒಳಗೆ ಯಾವತ್ತಿನ ತನಕ ಹೇಳ್ರಿ ಲೈಟ್ ಹಚ್ಕೊಂಡು 9 ತನಕ ಕದ ಹಾಕಿ ಇನ್ನೆಲ್ಲ ಕದ ಮುಚ್ಕೊಂಡು ಒಳಗೆ ಇರ್ತೀನಿ ನೋಡಿ. ಹಂಗಂದ್ರೆ ನಾವು 9 ತನಕ 10-10:30 ತನಕ ಎದ್ದಿರ್ತಾರೆ ನಮ್ಮ ಮನೆಗೆಲ್ಲ.
ನಾನು ಹಾಕೋದು 9ಕ್ಕೆ ಕೆಲಸ ಕದ ಲಾಸ್ಟ್ 9:30 ಆತ ಕದ ಹಾಕೇ ಬಿಡ್ತಾ ಶ್ರಾವಣಿ ಊಟ ಮಾಡಿ ಮ್ಯಾಕ್ ಹೋದ್ಲಿಲ್ಲ ರೀ ಕದ ಹಾಕೊಂಬಂದ್ಬಿಡ್ತಾಳೆ ಆಕಿ ಮುಕ್ಕೊಳಕ್ಕೆ ಹೋದ್ಲು ಆಸೆ ಹಾಸಕ್ಕೆ ಮ್ಯಾಕ್ ಹೋದ್ನ ಆಕಿ ಕದ ಹಾಕೊಂಡು ಎಲ್ಲ ಕದ ಶ್ರಾವಣಿ ಆಗ್ತಾವೆ ನೋಡಿ ಅದೊಂದು ಕದ ಹಾಕಬೇಕು ಟೆನ್ಷನ್ ನೋಡಿ ಹಾಕೋದು ಆಕಿನೇ ತೆರಿದ್ ನಾನು ನೋಡಿ ಮುಂಜಾನೆ ಬೆಳಗ್ಗೆ ನಾ ಜಲ್ದಿ ಹೇಳ್ತೀನಿ ರೀ ಶ್ರಾವಣಿ ಜಲ್ದಿ ಹೇಳಲ್ಲ ಬನ್ನಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಕ್ಕ ಒಂದು ವಿಡಿಯೋ ಮಾಡ್ತೀನಿ ರೀ ಇವತ್ತು ತಾರೀಕು ನಾಳೆ ಕೂಡ ಮಾಡ್ತೀನಿ ರೀ ಸಿಸ್ಟರ್ ನಿಮಗೆ ಯಾರೋ ಸಿಸ್ಟರ್ ಅದೀರಿ ಇಲ್ಲೇ ಯಾವ್ರವ್ರು ಹೇಳ್ಯಾರ ಅವರು ನಾನು ಕಮೆಂಟ್ ಅಷ್ಟು ಚೆಕ್ ಮಾಡಿ ಯಾವ್ರವ್ರು ಅದನ್ನೆಲ್ಲ ಮಾಹಿತಿ ತೊಗೋಬೇಕು ಅಂದ್ರೆ ನಾಳೆ ಮಾಡ್ಬೇಕು ವಿಡಿಯೋ ಇಲ್ಲ ಇದು ಎಷ್ಟು ಇದು ನೆಟ್ ಇಲ್ರಿ ಇವಾಗ ನಾನು ಅಷ್ಟು ಕಮೆಂಟ್ ಚೆಕ್ ಮಾಡ್ಕೊಳಕ್ಕೆ ಹಿಂಗಾಗಿ ಒಂದೇ ಕಮೆಂಟ್ ಬಂದೈತ್ರಿ ಅದನ್ನ ಓದ್ಕೇರಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ರೀ ನೋಡ್ತೀನಿ ಹೆಂಗಾಗುತ್ತೆ 9:00ವರೆಗೆ ನಿದ್ದೆ ಬರಾಕತ್ತೈತಿ ಟೈಮ್ ಭಾಳ ಆಗೈತೆ ಫೋನ್ ಹತ್ತಾಕ್ ಬಂದಿರ್ಬೇಕು ರೀ ಈಗ ಟೈಮು ಬನ್ನಿ ಮತ್ತೆ ನಾಳೆ ಸಿಗ್ತೀನಿ ರೀ ವಿಡಿಯೋ ಹೆಲ್ತ್ ಆಗುತ್ತೆ ಬಾಯ್ ರೀ ಎಲ್ಲರಿಗೆ ಗುಡ್ ನೈಟ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬಾಯ್ ಗುಡ್ ನೈಟ್